ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿಯಲ್ಲಿ ಶಿವಾನಂದ ನೀಲಣ್ಣನವರ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಐಡಿ ಟೀಮ್ ಇದಕ್ಕೆ ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದೆ. ಶಿವಾನಂದ ನೀಲಣ್ಣನವರ್ ಇವರು ಶಿವಂ ಅಸೋಸಿಯೇಟ್ನ ಮಾಲೀಕರು. ಇವರ ಪ್ರಕರಣ ಏನಿತ್ತು ಬಂಧನದ ಪ್ರಕರಣ, ಇದಕ್ಕೆ ಸಿಐಡಿ ಟೀಮ್ ಈಗ ಎಂಟ್ರಿ ಕೊಟ್ಟಿದೆ. ಮಾಳಮಾರುತಿ ಪೊಲೀಸ್ ಠಾಣೆಗೆ ಸಿಐಡಿ ತಂಡ ಭೇಟಿ ನೀಡಿರುವಂಥದ್ದು. ಶಿವಾನಂದ್ ಬಗ್ಗೆ ಈಗ ಸಿಐಡಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಬೆಂಗಳೂರಿನಿಂದ ಸಿಐಡಿ ಅಧಿಕಾರಿಗಳ ತಂಡ ಈಗ ಬಂದಿರುವಂಥದ್ದು. ಡಿವೈಎಸ್ಪಿ ನೇತೃತ್ವದ ತಂಡದಿಂದ ಮಾಹಿತಿ ಸಂಗ್ರಹಿಸುವಂತ ಕೆಲಸವಾಗ್ತಾ ಇದೆ. ಬೆಳಗಾವಿಯಲ್ಲಿ ಶಿವಾನಂದ ನೀಲಣ್ಣವರ್ ಏನಿದ್ರು ಅವರ ಬಂಧನ ಏನಾಗಿತ್ತು, ಈಗ ಹಲವಾರು ಜನರ ಬಳಿ ಬಡ್ಡಿ ವ್ಯವಹಾರವನ್ನ ಮಾಡಿದ್ರು. ಇವರು RBIನ ರೂಲ್ಸ್ಗಳನ್ನ ಫಾಲೋ ಮಾಡ್ತಿಲ್ಲ, ನಿಯಮವನ್ನ ಉಲ್ಲಂಘನೆ ಮಾಡಿ ಇವರು ವ್ಯವಹಾರವನ್ನ ನಡೆಸುತ್ತಿದ್ದಾರೆ. ಸಾವಿರಾರು ಜನಕ್ಕೆ ಇವರು ಮೋಸ ಮಾಡ್ತಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಇವರ ಬಂಧನವೇನಾಯಿತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಐಡಿ ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದೆ. ಮಾಳಮಾರುತಿ ಪೊಲೀಸ್ ಠಾಣೆಗೆ ಸಿಐಡಿ ತಂಡ ಭೇಟಿ ನೀಡಿ ಶಿವಾನಂದ್ ಅವರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಗೊಳ್ತಿದ್ದಾರೆ. ಯಾವ ರೀತಿಯಾಗಿ ವಂಚನೆಯನ್ನ ಮಾಡ್ತಿದ್ದಾರೆ, ಇವರು ಮಾಡ್ತಾ ಇರುವಂತಹ ತಪ್ಪಾದ್ರೂ ಏನು, RBIನ ಯಾವ ನಿಯಮಗಳನ್ನ ಇವರು ಉಲ್ಲಂಘನೆ ಮಾಡ್ತಿದ್ದಾರೆ, ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಈಗ ಸಿಐಡಿ ಅಧಿಕಾರಿಗಳು ಮಾಳಮಾರುತಿ ಪೊಲೀಸ್ ಠಾಣೆಗೆ ಬಂದು ಈ ಪ್ರಕರಣದ ಮಾಹಿತಿಯನ್ನ ಪಡೆದುಕೊಳ್ತಾ ಇರುವಂತದ್ದು. ಬೆಂಗಳೂರಿನಿಂದ ಸಿಐಡಿ ಅಧಿಕಾರಿಗಳ ತಂಡವೊಂದು ಈಗ ಮಾಳಮಾರುತಿ ಪೊಲೀಸ್ ಠಾಣೆಗೆ ಹೋಗಿರುವಂತದ್ದು. ಅಲ್ಲಿ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಡಿವೈಎಸ್ಪಿ ನೇತೃತ್ವದ ತಂಡದಿಂದ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ. ಈಗಾಗಲೇ ಶಿವಾನಂದ್ ಅವರನ್ನ ಪೊಲೀಸರು ಮುಂದೆ ಯಾವುದು ತಪ್ಪಾಗದ ರೀತಿಯಲ್ಲಿ ಬಂಧನಕ್ಕೆ ಒಳಪಡಿಸಲಾಗಿದೆ. ಅವರ ವಿರುದ್ಧ ಈಗಾಗಲೇ ಕ್ರಮವನ್ನ ತೆಗೆದುಕೊಂಡು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಈಗಾಗಲೇ ಅವರಿಂದ ಹಲವರು ಮೋಸ ಹೋಗಿರುವಂತಹ ಕಾರಣ ಮತ್ತೆ ಅವು ಮರುಕಳಿಸದಂತೆ ನೋಡಿಕೊಳ್ಳಬೇಕು ಅಂತ ಹೇಳಿ ಶಿವಾನಂದ್ ಅವರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆ ಪ್ರಕರಣದ ತನಿಖೆಗೆ ಈಗ ಸಿಐಡಿ ಎಂಟ್ರಿ ಕೊಟ್ಟಿರುವಂತದ್ದು. ಈ ಪ್ರಕರಣ ಮತ್ತಷ್ಟು ಚುರುಕಾಗ್ತಾ ಇರುವಂತದ್ದು. RBIನ ನಿಯಮಗಳನ್ನ ಈಗ ಉಲ್ಲಂಘನೆ ಮಾಡಿದ್ದಾರೆ. ಅಲ್ಲಿಂದ ಇರುವಂತ ಬೇಸಿಕ್ ಕೆಲವೊಂದಿಷ್ಟು ರೂಲ್ಸ್ಗಳಿರ್ತವೆ, ಅವುಗಳನ್ನ ಇವರು ಉಲ್ಲಂಘನೆ ಮಾಡಿ ವ್ಯವಹಾರ ಮಾಡ್ತಿದ್ದಾರೆ ಅಂತೇಳಿ ಶಿವಾನಂದ್ ನೀಲಣ್ಣವರ ವಿರುದ್ಧ ಒಂದು ಕೇಸ್ ದಾಖಲಾಗಿ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳ ತಂಡ ಈಗ ಮಾಹಿತಿ ಕಲೆ ಹಾಕ್ತಾ ಇರುವಂತದ್ದು. ಇದನ್ನ ತೀವ್ರವಾಗಿ ತನಿಖೆ ನಡೆಸ್ತಾ ಇರುವಂತದ್ದು. ಇಲ್ಲಿ ಇವರಿಂದ ಈಗಾಗಲೇ ಹಲವಾರು ಜನ ಮೋಸ ಹೋಗಿರುವಂತ ಕಾರಣ ಇವರು ಸಾವಿರಾರು ಕೋಟಿಯಷ್ಟು ಬಡ್ಡಿ ವ್ಯವಹಾರವನ್ನ ಮಾಡ್ತಾ ಇದ್ರು ಅನ್ನುವಂತ ಆರೋಪ ಇವರ ಮೇಲೆ ಕೇಳಿ ಬಂದಿರುವಂತಹ ಕಾರಣ ಮುಂದೆ ಮತ್ತಷ್ಟು ಜನ ಇವರಿಂದ ಮೋಸ ಹೋಗಬಾರದು, ಮತ್ತಷ್ಟು ಪ್ರಕರಣಗಳು ಇವರಿಂದ ಆಗಬಾರದು ಅನ್ನುವಂತ ಮುಂಜಾಗ್ರತಾ ಕ್ರಮದಿಂದ ಇವರನ್ನ ಈಗಾಗಲೇ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ರು. ಹಾಗಾಗಿ ಆ ಒಂದು ತನಿಖೆಯ ಭಾಗವಾಗಿ ಈಗ ಸಿಐಡಿ ತಂಡ ಕೂಡ ಇದಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದು. ಈ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟು ಮುಂದಿನ ತನಿಖೆಗಳಿಗಾಗಿ ಈಗಾಗಲೇ ಶಿವಾನಂದ್ ಅವರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಬೆಂಗಳೂರಿನಿಂದ ಸಿಐಡಿ ಅಧಿಕಾರಿಗಳ ತಂಡ, ಡಿವೈಎಸ್ಪಿ ನೇತೃತ್ವದ ತಂಡ ಏನಿದೆ ಅದು ಮಾಹಿತಿಯನ್ನ ಸಂಗ್ರಹ ಮಾಡುವ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಮಾಳಮಾರುತಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಈಗ ಸಿಐಡಿ ಅಧಿಕಾರಿಗಳ ತಂಡ ಮಾಡ್ತಾ ಇದೆ. ಕೆಲಸ ಮಾಡಲಿಲ್ಲ ಬೆಳಗಾವಿಯಲ್ಲಿ ಶಿವಾನಂದ ನೀಲಣ್ಣನವರಂದ್ರೆ ಶಿವಂ ಅಸೋಸಿಯೇಟ್ ಎಂಬುವಂತ ಒಂದು ಅಸೋಸಿಯೇಟ್ನ ಮಾಲೀಕರಾದಂಥ ಶಿವಾನಂದ್ ನೀಲಣ್ಣವರ್ ಎನ್ನುವಂಥವರನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ರು. ಇವರು ಹಲವರಿಗೆ ಬಡ್ಡಿ ವ್ಯವಹಾರವನ್ನ ಮಾಡ್ತಿದ್ದಾರೆ, ಜನರಿಗೆ ಹಣವನ್ನ ನೀಡಿ ಇಲ್ಲಿ ಅವ್ಯವಹಾರವನ್ನ ಮಾಡ್ತಿದ್ದಾರೆ. RBIನ ನಿಯಮಗಳನ್ನ ಉಲ್ಲಂಘಿಸಿ ಇವರು ಕೆಲವೊಂದಿಷ್ಟು ವ್ಯವಹಾರಗಳನ್ನ ನಡೆಸುತ್ತಿದ್ದಾರೆ. ಸಾವಿರಾರು ಕೋಟಿ ಹಣದ ವ್ಯವಹಾರ ಇವರು ಮಾಡ್ತಿದ್ದಾರೆ ಅನ್ನುವಂಥ ಆರೋಪದ ಮೇಲೆ
ಪೊಲೀಸರು ಇವರನ್ನ ಬಂಧನಕ್ಕೆ ಒಳಪಡಿಸಿದ್ರು. ಆ ಪ್ರಕರಣಕ್ಕೆ ಈಗ ಮುಂದಿನ ಭಾಗವಾಗಿ ಇದಕ್ಕೆ ಸಿಐಡಿ ಟೀಮ್ ಎಂಟ್ರಿ ಕೊಟ್ಟಿರುವಂತದ್ದು. ಈಗಾಗಲೇ ಇವರಿಂದ ಮೋಸ ಹೋಗಿರುವಂತಹ ಹಲವರಿಗೆ ಮುಂದಿನ ದಿನಗಳಲ್ಲಿ ಮತ್ತೆ ಅದೇ ರೀತಿಯಾದಂತಹ ಪ್ರಕರಣಗಳು ಮರುಕಳಿಸಬಾರದು ಅನ್ನುವಂಥ ಉದ್ದೇಶದಿಂದ ಇವರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಾಗಾಗಿ ಇದರ ಮುಂದಿನ ಭಾಗವಾಗಿ ಸಿಐಡಿ ಇದಕ್ಕೆ ಎಂಟ್ರಿ ಕೊಟ್ಟು ತನಿಖೆಯ ಮುಂದಿನ ವರದ ಭಾಗವನ್ನ ಕೈಗೊಂಡಿರುವಂತದ್ದು. ಇವರ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಳ್ತಾ ಇದೆ. ಎಷ್ಟು ದೊಡ್ಡ ಮಟ್ಟದಲ್ಲಿ ಇವರು ಮೋಸ ಮಾಡಿದ್ದಾರೆ, ಯಾವ ರೀತಿಯಾಗಿ ಇವರು ವ್ಯವಹಾರವನ್ನ ನಡೆಸಿದ್ರು, ಎಷ್ಟು ದೊಡ್ಡ ಮೊತ್ತದ ಹಣ ಈಗ ಇವರ ಕೈಯಿಂದ ವ್ಯವಹಾರ ಆಗಿರುವಂತದ್ದು, ಯಾವೆಲ್ಲ ನಿಯಮಗಳನ್ನ ಇವರು ಉಲ್ಲಂಘನೆ ಮಾಡಿದ್ದಾರೆ, ಸಂಪೂರ್ಣವಾಗಿ ಮಾಹಿತಿಯನ್ನ ಈಗ ಸಿಐಡಿ ಅಧಿಕಾರಿಗಳು ಮಾಳ ಮಾರುತಿ ಪೊಲೀಸ್ ಠಾಣೆಗೆ ಬಂದು ಈಗ ಪಡಿತಾ ಇರುವಂತದ್ದು. ಬೆಂಗಳೂರಿನಿಂದ ಅಧಿಕಾರಿಗಳ ತಂಡ, ಸಿಐಡಿ ಅಧಿಕಾರಿಗಳ ತಂಡವೊಂದು ಈಗ ಅಲ್ಲಿಗೆ ತೆರಳಿರುವಂತದ್ದು. ತೆರಳಿ ಸಂಪೂರ್ಣ ಮಾಹಿತಿಯನ್ನ ಪಡಿತಾ ಇದೆ. DAYSP ಅವರ ನೇತೃತ್ವದ ತಂಡ ಏನಿದೆ ಅದು ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ. ಮಾಹಿತಿಯನ್ನ ಕಲೆ ಹಾಕಿ ಮುಂದಿನ ಭಾಗವನ್ನ ಸಿಐಡಿ ತನಿಖೆ ಮಾಡುತ್ತೆ. ಸಿಐಡಿ ಎಂಟ್ರಿ ಕೊಟ್ಟಿರುವಂತ ಕಾರಣ ಈ ತನಿಖೆ ಮತ್ತಷ್ಟು ಚುರುಕುಗೊಳ್ಳುತ್ತದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಸುನೀಲ್ ನೀಡ್ತಾ ಹೋಗ್ತಾರೆ. ಸುನೀಲ್, ಬೆಳಗಾವಿಯಲ್ಲಿ ಶಿವಾನಂದ ನೀಲಣ್ಣವರ್ ಇವಾಗ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಎಂಟ್ರಿ ಕೊಟ್ಟಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಹಾಗಾದ್ರೆ ಈ ತನಿಖೆ ಇನ್ನು ಯಾವ ಆಯಾಮದಲ್ಲಿ ಹೋಗ್ಬೋದು ಅಂತ? ಸುನಿಧಿ, ಬೆಳಗಾವಿ ಶಿವಮ್ ಅಸೋಸಿಯೇಟ್ ಮಾಲೀಕ ಶಿವಾನಂದ್ ನೀಲ ಅರೆಸ್ಟ್ ಪ್ರಕರಣದಲ್ಲಿ ಈಗ ಮತ್ತೊಂದು ಪ್ರಕರಣ ತಿಳಿಸಿಕೊಟ್ಟಿದೆ. ಪ್ರಕರಣಕ್ಕೆ ಎಂಟ್ರಿ ಕೊಟ್ಟ ಸಿಐಡಿ ತಂಡ ನಿನ್ನೆ ತಡರಾತ್ರಿ ಮಾಳಮದ್ದು ಸ್ಟೇಷನ್ ನಲ್ಲಿ ಪ್ರಕರಣ ಕೂಡ ದಾಖಲಾಗಿರುತ್ತದೆ. ತದನಂತರ ಶಿವಾನಂದ್ರ ಮಾಹಿತಿ ಕಲೆ ಹಾಕ್ತಿರುವ ಸಿಐಡಿ ACP ಸಪ್ನಾಯಕ್ ಈ ರಾತ್ರಿ ಎಲ್ಲ ತನಿಖೆ ಮಾಡಿಕೊಂಡು ಈಗ ಬೆಳಗ್ಗೆ ಸಿಐಡಿ ತಂಡ ಕೂಡ ಎಂಟ್ರಿ ಕೊಟ್ಟಿರೋದಂಥದ್ದು. ಗೃಹ ನೇತೃತ್ವದ ತಂಡ ಮಾಹಿತಿ ಸಂಗ್ರಹ ಈಗ ಕಲೆ ಹಾಕ್ತಿರುವಂತದ್ದು. ಈಗ ಕೆಲ ಹೊತ್ತಿನಲ್ಲಿ ಶಿವಾನಂದ್ ನೀಲನ್ ಅವರ ಕಚೇರಿ ಮನೆ ಮೇಲೆ ಪಂಚನಾಮ ಕೂಡ ಮಾಡ್ತಿರುವಂತದ್ದು. ಈಗಾಗಲೇ ಯಾವೆಲ್ಲ ಮಾಹಿತಿಗಳನ್ನ ಸಿಐಡಿ ಅಧಿಕಾರಿಗಳು ಮಾಳ ಮಾರುತಿ ಪೊಲೀಸ್ ಠಾಣೆಯಲ್ಲಿ ಪಡೆದುಕೊಂಡಿದ್ದಾರೆ? ಈಗ ಆಳವಾಗಿ ಕೂಡ ತನಿಖೆಯನ್ನು ನಡೆಸುತ್ತಿದ್ದಾರೆ. ಏನು 4,500 ಕೋಟಿ ವಂಚನಾ ಪ್ರಕರಣಕ್ಕೆ ಯಾವ್ಯಾವ ತರ ಗ್ರಾಹಕರಿಗೆ ವಂಚನೆ ಮಾಡಿರ್ತಾರೆ, ಯಾವ ರೀತಿ ಅವ್ರಿಗೆ ದುಡ್ಡನ್ನು ಕೊಡ್ತಿರ್ತಾರೆ, ಯಾವ ರೀತಿ ಎಷ್ಟು ಪರ್ಸೆಂಟೇಜ್ ಅನ್ನ ಕೊಡ್ತಿದ್ದಾರೆ, ಯಾವ ಮೂಲಕ ಕೊಡ್ತಿರ್ತಾರೆ ಅಂತ ಈ ತರ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಹಾಗಾದ್ರೆ ಇದು ಸಂಪೂರ್ಣವಾಗಿ ಇವರು ಬಡ್ಡಿ ವ್ಯವಹಾರ ಮಾಡ್ತಾ ಇದ್ರು ಅನ್ನುವ ಆರೋಪದ ಮೇಲೆ ಇವರ ಬಂಧನವಾಗಿರೋದು. ಹಾಗಾದ್ರೆ ಅದು 36% ವರ್ಷಕ್ಕೆ ಕೊಡ್ತಿರೋದು ಅದೇ ಒಂದು ಅವ್ರಿಗೆ ದೊಡ್ಡ ಇದನ್ನಾಗಿರುವಂತದ್ದು. ಈಗ ಅದೇ ಆಯಾಮದಲ್ಲಿ ಯಾವ ರೀತಿ ಕೊಡ್ತಿದ್ದ, ಎಲ್ಲಿ ಹಾಕಿದ್ದ ಆ ಹಣವನ್ನು ಎಲ್ಲಿಂದ ಅವ್ರಿಗೆ ಇದನ್ನ ಮಾಡ್ತಿದ್ದ ಅನ್ನೋ ಆಯಾಮಗಳಲ್ಲಿ ತನಿಖೆ ಮಾಡ್ತಿದ್ದಾರೆ. ಸುನೀಲ್, ಹಾಗಾದ್ರೆ ಎಷ್ಟು ರೂಪಾಯಿ ಅಂದ್ರೆ ಎಷ್ಟು ಮೊತ್ತವನ್ನ ಇವರು ಬಡ್ಡಿ ವ್ಯವಹಾರದಲ್ಲಿ ಮಾಡ್ತಾ ಇರುವಂತದ್ದು ಅಂತ ಮಾಹಿತಿ? ಸದ್ಯಕ್ಕೆ ಮಾಹಿತಿ ಇರುವಂತದ್ದು 4,500 ಕೋಟಿ ಈತರ ಅಕೌಂಟ್ ಮೂಲಕ ಟ್ರಾನ್ಸಾಕ್ಷನ್ ಆಗಿರುವಂತದ್ದು. ಸರಿಸುಮಾರು 100-200 ಅಕೌಂಟ್ಗಳಿಂದ ಟ್ರಾನ್ಸ್ಫರ್ ಅನ್ನ ಮಾಡಿರುವಂತದ್ದು ಈಗ ಈ ಕೆಲ ಮೂಲಗಳಿಂದ ಕಂಡು ಬಂದಿರುವಂತದ್ದು. ಹಾಗಾದ್ರೆ ಸುನೀಲ್, ಒಂದು ಅಂದಾಜು ಎಷ್ಟು ಜನರಿಗೆ ಇವರು ಇದೇ ರೀತಿಯಾಗಿ ಬಡ್ಡಿ ಕೊಟ್ಟಿರ್ಬೋದು ಅಂತ? ಪೊಲೀಸ್ ತನಿಖೆಯ ಮೂಲಕ ಮಾಹಿತಿ ಬಂದಿರುವಂತದ್ದು 35,000 ಜನರಿಂದ ಹ್ಯಾಂಡ್ ಲೋನ್ ಮೂಲಕ ಹಣ ಪಡೆದಿರುವಂತದ್ದು. ಧನ್ಯವಾದಗಳು ಸುನೀಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕೆಲಸ ಮಾಡಲಿಲ್ಲ ಕೆಲಸ ಮಾಡಲಿಲ್ಲ ಕೆಲಸ ಮಾಡಲಿಲ್ಲ ಕೆಲಸ ಮಾಡಲಿಲ್ಲ